ಆಚಾರ್ಯರು ಅನೇಕರು ನಮ್ಮ ಬಗ್ಗೆ ಒಂದು ಅಭಿಮಾನದಿಂದ ವಿಶ್ವಾಸದಿಂದ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಅವರಿಗೂ ಆ ಅನುಸಂಧಾನ ಸ್ಪಷ್ಟವಾಗಿದೆ. ಆದರೆ ಎಲ್ಲ ಶ್ರೋತೃವರ್ಗ ಅತ್ಯಂತ ದೃಢವಾದ ವಿಶ್ವಾಸದಿಂದ ತಿಳಿಯಬೇಕಾದದ್ದು ಎಲ್ಲವೂ ಗುರುಗಳು, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಮೂಲರಾಮದೇವರ, ದಿಗ್ವಿಜಯರಾಮ ವೇದವ್ಯಾಸದೇವರ ಮಹಿಮೆಯ ಹೊರತು ನಮ್ಮ ಶಕ್ತಿಯಿಂದ ಸರ್ವಥಾ ನಾವು ತಿಳಿದಿಲ್ಲ. ಯಾರೂ ಹಾಗೆ ತಿಳಿಯುವ ಕಾರಣ ಇಲ್ಲ. ನೀವೆಲ್ಲ ಬಹಳ ಬುದ್ಧಿವಂತರು, ತಿಳಿದಿರೋದಿಲ್ಲ ಅಂತ ನಮಗೂ ಗೊತ್ತು. ಆದರೂ ಶ್ರೀಮದ್ದಾಶರಥೇ ಪ್ರಸಾದ ಮಹಿಮಾ ಸ್ವಯಂ ಸಮುಜೃಂಭತೆ. ಏನಿದ್ದರೂ ಅದು ಶ್ರೀರಾಮಚಂದ್ರನ ಮಹಿಮೆ, ಸರ್ವೋತ್ತಮನಾದ ಭಗವಂತನ ಮಹಿಮೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ. ಭಗವಂತನ ಒಂದೊಂದು ನಾಮಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಲು ಸಾಧ್ಯ ಇಲ್ಲ. ಆ ಶಕ್ತಿ ಎಷ್ಟಿದೆ ಅಂದರೆ ಆ ಎಲ್ಲ ಶಕ್ತಿಯ ಉಪಯೋಗವನ್ನು ನಾವು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಪಾಪಗಳನ್ನೇ ಮಾಡಲಿಕ್ಕೆ ಮನುಷ್ಯನಿಗೆ ಶಕ್ತಿ ಇಲ್ಲ ಅಂತಾರೆ. ಅನಂತ ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ. ಅಷ್ಟು ಪಾಪಗಳನ್ನು ಮಾಡುವ ಶಕ್ತಿ ಮನುಷ್ಯನಲ್ಲಿ ಇಲ್ಲ. ಮನುಷ್ಯ ಅನಂತ ಪಾಪಗಳನ್ನು ಮಾಡ್ತಾನೆ, ಆದರೆ ಅನಂತಾನಂತ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಒಂದೊಂದು ಭಗವಂತನ ನಾಮದಲ್ಲಿ ಉಂಟು ಅಂತ. ಹೀಗಾಗಿ ಅದೆಲ್ಲ ಆ ಭಗವಂತನ ನಾಮದ ಮಹಿಮೆ ಅಂತ. ಆದ್ದರಿಂದ ನಮ್ಮ ಹೆಸರನ್ನು ತೆಗೆದುಕೊಂಡರೂ ಕೆಲಸ ಆಯಿತು ಅಂತ ಅದು ಕೇವಲ ನಿಮಿತ್ತ ಮಾತ್ರ. ನಿಮಗೆಲ್ಲ ಗೊತ್ತು, ನಮ್ಮ ಗುರುಗಳು ನಮಗಿಟ್ಟಿರುವ ಹೆಸರು ಅದು ದೇವರ ಹೆಸರು. ಎಲ್ಲ ಹೆಸರುಗಳೂ ದೇವರದೇ. ವಿಶೇಷವಾಗಿ ಭಾಗವತದಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಎಂಬುದಾಗಿ ಈ ವಿಷಯವನ್ನು ಭಾಗವತದಲ್ಲಿ ನೀವು ಕೇಳಿದ್ದೀರಿ. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಚರಿತ್ರೆಯ ಒಂದು ಶ್ರೀಮಠದ ಗ್ರಂಥಗಳಲ್ಲಿ, ಇತಿಹಾಸದಲ್ಲಿ ಹಿಂದೆ ನಾವು ಉಪನ್ಯಾಸದಲ್ಲಿ ಹೇಳಿದ್ದನ್ನು ನೀವೆಲ್ಲ ಕೇಳಿರ್ತೀರಿ. ಯಾವ ಸಂದರ್ಭದಲ್ಲಿ ಗಜಪತಿ ಸಂಸ್ಥಾನದಿಂದ ನರಹರಿ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರನ್ನು, ಮೂಲ ಸೀತಾದೇವಿಯರನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಅದನ್ನು ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ಪದ್ಮನಾಭ ತೀರ್ಥರು ಹಿರಿಯ ಯತಿಗಳು ಅಂತ. ಆ ಪದ್ಮನಾಭ ತೀರ್ಥರು ಅದನ್ನು ಶ್ರೀಮದಾಚಾರ್ಯರಿಗೆ ಒಪ್ಪಿಸ್ತಾರೆ. ಆಗ ಶ್ರೀಮದಾಚಾರ್ಯರು ಅದನ್ನು ಕೂಡಲೇ ವೈಭವದಿಂದ ಪೂಜೆಯನ್ನು ಮಾಡ್ತಾರೆ ಅಂತ ನೀವೆಲ್ಲ ಕಥೆಯನ್ನು ಕೇಳಿದ್ದೀರಿ, ಇತಿಹಾಸವನ್ನು. ಆ ಸಂದರ್ಭದಲ್ಲಿ ಪದ್ಮನಾಭ ತೀರ್ಥರು ಆ ಪ್ರತಿಮೆಯನ್ನು ತಂದದ್ದನ್ನು ನೋಡಿ ಸಂತೋಷಪಟ್ಟು ಅದನ್ನು ಸ್ವೀಕಾರ ಮಾಡುವಾಗ ಅನೇಕ ನಾಮಗಳಿಂದ ರಾಮದೇವರ ಸ್ತೋತ್ರ ಮಾಡುವಾಗ ಬಳಸಿದ ಒಂದು ಶಬ್ದ, ಅದು ಸತ್ಯಾತ್ಮ ಎಂಬ ಶಬ್ದವನ್ನು ಬಳಸಿ ಪದ್ಮನಾಭ ತೀರ್ಥರು ಅಂದು ಆ ಮೂಲರಾಮದೇವರನ್ನು ಎತ್ತಿಕೊಂಡದ್ದು ಇತಿಹಾಸದಲ್ಲಿ ಉಂಟು. ಹೀಗಾಗಿ ಅದು ನಮ್ಮ ಹೆಸರು ಅಲ್ಲವೇ ಅಲ್ಲ, ಅದು ಮೂಲರಾಮದೇವರ ಹೆಸರು. ಅದು ಪದ್ಮನಾಭ ತೀರ್ಥರು ಆ ಹೆಸರಿನಿಂದ ರಾಮದೇವರನ್ನು ಸ್ವೀಕಾರ ಮಾಡಿದ್ದು. ಆದ್ದರಿಂದ ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಅದೆಲ್ಲವೂ ದೇವರ ಮಹಿಮೆ ಎಂಬುದಾಗಿ ತಿಳಿಬೇಕು. ಹಾಗಾದರೆ ನಿಮಗೇನಿದೆ? ಏನಿಲ್ವೇ ಇಲ್ಲ. ನಹ ಇಲ್ಲಿ ಹಿಂದಿ, ಇಂಗ್ಲೀಷು ಎಲ್ಲನೂ ಸೇರಿಸ್ಕೊಂಡು ಅರ್ಥ ಮಾಡಬೇಕು. ನಾಮ್ ನೋ ನೋ ಅಸ್ತಿ. ನಿಮಗೇನಿದೆ? ನಹ ಅಂದರೆ ಸಂಸ್ಕೃತದಲ್ಲಿ ನಮಗೆ, ನಹ ನಮಗೆ, ನಾಮ್ ನೋ ಅಸ್ತಿ. ಯಾವ ಹೆಸರೂ ಇಲ್ಲ, ಯಾವ ಹೆಸರಿನಿಂದಲೂ ನಾವು ವಾಚ್ಯರಲ್ಲ. ಸರ್ವಶಬ್ದ ವಾಚ್ಯನಾದವನು ಭಗವಂತನೇ. ಸಂಸ್ಕೃತದಲ್ಲಿಯೂ ನೋ ಇದೆ, ಇಂಗ್ಲೀಷ್ ಬೇಕಾಗಿಲ್ಲ. ನಹ ನಮಗೆ, ನಾಮ್ ಹೆಸರು, ಹಿಂದಿ ಒಂದು ಸ್ವಲ್ಪ ಬೇಕು, ನೋ ಅಸ್ತಿ. ನೋ ನಾಮ್ ನೋ ಅಸ್ತಿ. ಪಾಪ, ಹಾಗಾದರೆ ಪಾಪದ ಪರಿಹಾರ ಆಗತ್ತಲ್ಲ? ಅದೆಲ್ಲ ಪಾಪ ನಿರ್ಹರಣೆ ಹರೇಹೇ ಶಕ್ತಿರಸ್ತಿ. ಪರಮಾತ್ಮನಿಗೆ ಶಕ್ತಿ ಇದೆ, ನಮಗಿಲ್ಲ.
ಏನೂ ಇಲ್ವ? ಯಾವುದೂ ಇಲ್ಲ. ಊಟ ಮಾಡೋದು, ಓಡಾಡೋದು, ಒಂದೆರಡು ಅಕ್ಷರ ಗುರುಗಳ ಅನುಗ್ರಹದಿಂದ ಹೇಳೋದು. ಯಾವ ಅತಿಮಾನುಷ ಶಕ್ತಿಯೂ ಇಲ್ಲ. ಸ್ವಲ್ಪ ಕನ್ನಡ ಸೇರಿಸಬೇಕು. ಯಾವ ಅತೀ ಶಕ್ತಿ ನೋ ಅಸ್ತಿ ನಾಮ್ನೋಸ್ತಿ. ಯಾವ ಅತೀ ಶಕ್ತಿ, ಯಾವ ಯಾವ ಅತಿಶಕ್ತಿಗಳು ನೋ ಅಸ್ತಿ, ಯಾವುದೂ ಇಲ್ಲ. ಇಲ್ಲ ನಿಮ್ಮಲ್ಲಿದೆ ಅಂತ ಯಾರೂ ಹೇಳಿದರೆ, ಪಂಡಿತರು ಒತ್ತಾಯ ಮಾಡಿದರೂ ಅದು ನಡೆಯೋದಿಲ್ಲ. ಯಾವ ವ್ಯಕ್ತಿಯೂ ಗಂಡಸು ಬಂದು ವತ್ ಕರ್ತುಂ ನ ಶಕ್ನೋತಿ, ಒತ್ತಾಯ ಮಾಡಿ ಇದೆ ಅಂತ ಹೇಳಿದರೂ ನಡೆಯೋದಿಲ್ಲ. ತಾವತ್ ಕರ್ತುಂ ನ ಶಕ್ನೋತಿ. ಅದು ಹೇಗಿರ್ಲಿಕ್ಕೆ ಸಾಧ್ಯ? ಎಲ್ಲವನ್ನೂ ಭಗವಂತನೇ ಉದ್ಧಾರ ಮಾಡಬೇಕು. ಸ್ವಯಂ ನಾವೆಲ್ಲ ಆ ಸಂಸಾರದಲ್ಲಿದ್ದವರು ಗುರುಗಳ, ವಾಯುದೇವರ, ಭಗವಂತನ ಕೃಪೆಯಿಂದ ಎಲ್ಲವನ್ನ ಮಾಡಬೇಕೇ ಹೊರತು ಸ್ವಯಂ ಸಂಸಾರದಲ್ಲಿರುವ ಪಾತಕಿಗಳು ಪಾತಕರನ್ನು ಉದ್ಧಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪಾತಕೀ ಜನ ಉದ್ಧರ್ತು ನ ಶಕ್ನೋತಿ. ಆದ್ದರಿಂದ ಎಲ್ಲವೂ ಭಗವಂತನ ಶಕ್ತಿ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ ಹಿಂದೆ ಅನೇಕ ದಿನಗಳಲ್ಲಿ ಹೇಳಿದ ಮಾತಿನ ಸ್ಪಷ್ಟೀಕರಣವನ್ನು ನೀಡುತ್ತಾ